ಹೌದು, ಆ ಹೆಣ ವಿಲೇವಾರಿಗೆ ನಾನು ದುಡ್ಡು ಕೊಟ್ಟಿದ್ದೆ ಅನ್ನುವಂಥ ಮಾತನ್ನು ದರ್ಶನ್ ಒಪ್ಕೊಂಡಿದ್ದಾರಂತೆ. ಒಪ್ಕೊಂಡಿದ್ದಾರೆ ಅಂತಂತಂದರೆ ಇದರಲ್ಲಿ ಇನ್ವಾಲ್ವ್ ಆಗಿರುವಂಥದ್ದು ಬಹುತೇಕ ಅದು ಫಿಕ್ಸ್ ಆದಂಗೆ. ಅಂದರೆ ಈಗ ಕಾನೂನಿನ ಕುಣಿಕೆ ಬಿಗಿ ಆಗ್ತಾ ಇದೆ. ಯಾವ್ಯಾವ ಸೆಕ್ಷನ್ಗಳ ಅಡಿನಲ್ಲಿ ಕೇಸ್ಗಳು ದಾಖಲಾಗಿವೆ, ಯಾವ್ಯಾವ ಸೆಕ್ಷನ್ ಅಡಿನಲ್ಲಿ ಕೇಸ್ಗಳು ದಾಖಲಾಗಿದ್ದು ಏನಾದರೂ ಸಾಬೀತಾದರೆ ಏನೇನು ಶಿಕ್ಷೆ ಕಾದಿದೆ. IPC ಸೆಕ್ಷನ್ಗಳ ಅಡಿನಲ್ಲಿ ಜೀವಾವಧಿ ಶಿಕ್ಷೆ ತನಕನೂ ಕೂಡ ಅವಕಾಶ ಇದೆ. ಕೊಲೆ ಮಾಡಿರೋದು ಅಥವಾ ಮಾಡಿಸಿರೋದು ಸಾಬೀತಾದರೆ ಜೀವಾವಧಿ ಶಿಕ್ಷೆ ಆಗಬಹುದು. ಅಪರೂಪದ ಪ್ರಕರಣದಲ್ಲಿ ಮರಣದಂಡನೆ ಆದರೂ ಕೂಡ ಆಶ್ಚರ್ಯ ಇಲ್ಲ. IPC ಸೆಕ್ಷನ್ 302, ಆ 302ರ ಅಡಿನಲ್ಲೇ ಕೊಲೆ ಪ್ರಕರಣ ದಾಖಲಾಗಿದೆ. ಜೊತೆಗೆ ಸೆಕ್ಷನ್ 201 ಸಾಕ್ಷ್ಯ ನಾಶ, ಗಲ್ಲು ಶಿಕ್ಷೆ ಅಪರಾಧದಿಂದ ರಕ್ಷಿಸಲು ಯತ್ನಿಸಿದರೆ 7 ವರ್ಷ ಶಿಕ್ಷೆ. ಜೀವಾವಧಿಗೊಳಗಾಗುವ ಅಪರಾಧದಿಂದ ರಕ್ಷಿಸಲು ಪ್ರಯತ್ನಪಟ್ಟರೆ ಅದಕ್ಕೆ ಬೇರೆ ಬೇರೆ ಶಿಕ್ಷೆಗಳಿವೆ. ಅಂದರೆ ಯಾವ್ಯಾವ ಸೆಕ್ಷನ್ IPC ಸೆಕ್ಷನ್ಗಳು 302ರ ಅಡಿನಲ್ಲಿ ಪ್ರಕರಣ ದಾಖಲಾಗಿದೆ ದರ್ಶನ್ ಮತ್ತು ಅವರ ಗ್ಯಾಂಗ್ ವಿರುದ್ಧ. ಜೊತೆಗೆ ಸೆಕ್ಷನ್ಗಳು ಯಾವ್ಯಾವು ಸಾಬೀತಾದರೆ ಏನಾಗುತ್ತೆ, ಕೊಲೆ ಮಾಡಿರೋದು ಸಾಬೀತಾದರೆ ಜೀವಾವಧಿ ತನಕ ಶಿಕ್ಷೆ ಸಿಗಬಹುದು. ಆರೋಪ ಏನಾದರೂ ಸಾಬೀತಾಯಿತು ಅಂತಂದರೆ IPC ಸೆಕ್ಷನ್ 302ರ ಪ್ರಕಾರ ಜೀವಾವಧಿ, ಮರಣದಂಡನೆಗೂ ಕೂಡ ಅವಕಾಶ ಇದೆ. ಇನ್ನು IPC ಸೆಕ್ಷನ್ 201 ಕೊಲೆ ಪ್ರಕರಣದ ಸಾಕ್ಷ್ಯ ನಾಶ, ಸಾಕ್ಷಿಗಳನ್ನು ನಾಶ ಮಾಡುವಂಥ ನಿಟ್ಟಿನಲ್ಲಿ. ಇನ್ನೇನಾದರೂ ಈ IPC ಸೆಕ್ಷನ್ 201 ಏನು ಹೇಳುತ್ತೆ ಅಂತಂದರೆ, ನೀವೇನಾದರೂ ಈ ಅಪರಾಧದಿಂದ ರಕ್ಷಣೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟರೆ 7 ವರ್ಷ ಶಿಕ್ಷೆ ಇದೆ ಅಂತ. ಏನೋ ಗಲ್ಲು ಶಿಕ್ಷೆ ಅಂತ ರಾಂಗ್ ಇದೆ, ಅದು ಪ್ರಶ್ನೆ ಬೇರೆ. ಒಂದು 3 ವರ್ಷ ಜೈಲು ಶಿಕ್ಷೆಗೊಳಗಾಗುವಂಥ ಅವಕಾಶಗಳಿದೆ IPC ಸೆಕ್ಷನ್ 201 ಸಾಕ್ಷ್ಯ ನಾಶ ಏನಾದರೂ ಆದರೆ. ಹಿಂಗಿದೆ ಕತೆ. ಅಂದರೆ ಯಾವ್ಯಾವ ಸೆಕ್ಷನ್ಗಳ ಅಡಿನಲ್ಲಿ ಯಾವ್ಯಾವ ಕೇಸ್ಗಳು ಬಿದ್ದಿವೆ ಅಂತ ಹೆಚ್ಚು ಕಡಿಮೆ ಆದರೆ ನೀವು ಬಹಳಷ್ಟು ವರ್ಷಗಳ ಕಾಲ ಜೈಲಲ್ಲಿ ಕೊಳೆಯಬೇಕು ಅಂಥ ಒಂದು ಸ್ಥಿತಿ ಬಂದುಬಿಡುತ್ತೆ. ಈ 120B IPC ಸೆಕ್ಷನ್ ಕೊಲೆ ಕೃತ್ಯಕ್ಕೆ ಒಳಸಂಚು ರೂಪಿಸಿರುವಂಥದ್ದು. IPC ಸೆಕ್ಷನ್ 364 ಕೊಲೆ ಮಾಡುವ ಉದ್ದೇಶಕ್ಕೆ ವ್ಯಕ್ತಿಯ ಅಪಹರಣ ಮಾಡಿರೋದು. ಈ ಕೊಲೆ ಮಾಡಬೇಕು ಅಂತ ಇತ್ತೋ ಇಲ್ವೋ ಗೊತ್ತಿಲ್ಲ, ಬಂದಾದಮೇಲೆ ಎಲ್ಲರೂ ಹೊಡೆದ್ರು, ಜೀವನೇ ಹೊರಟೋಯ್ತು. ಸೆಕ್ಷನ್ 364 ಏನಾದರೂ ಇದು ಸಾಬೀತಾಯಿತು ಅಂತಂದರೆ ಜೀವಾವಧಿ ಶಿಕ್ಷೆ ಅಥವಾ 10 ವರ್ಷ ಕಠಿಣ ಶಿಕ್ಷೆ. ಅಲ್ಲಿಗೆ ವೃತ್ತಿ ಜೀವನ ಏನಾಗಬೇಕು. IPC ಸೆಕ್ಷನ್ 355 ವ್ಯಕ್ತಿಗೆ ಅಗೌರವ, ಆ ಉದ್ದೇಶದಿಂದಲೇ ಹಲ್ಲೆ ಮಾಡಿದ್ದಾರೆ. ಈ ಅಪರಾಧ ಸಾಬೀತಾದರೆ IPC ಸೆಕ್ಷನ್ 355ರ ಅಡಿನಲ್ಲಿ ಅಪರಾಧ ಸಾಬೀತಾದರೆ 2 ವರ್ಷಗಳವರೆಗೆ ಶಿಕ್ಷೆ ಇದೆ. IPC ಸೆಕ್ಷನ್ 384 ಸುಲಿಗೆ, ಆ ಸುಲಿಗೆಗೆ 3 ವರ್ಷಗಳ ತನಕ ಶಿಕ್ಷೆ ಇದೆ. ವಂಚನೆ ಪ್ರಕರಣಕ್ಕೆ 1 ವರ್ಷದವರೆಗೆ ಶಿಕ್ಷೆ ಇದೆ. IPC ಸೆಕ್ಷನ್ 417ರ ಪ್ರಕಾರ ವಂಚನೆ ಪ್ರಕರಣ ಅದಕ್ಕೆ 1 ವರ್ಷ ಶಿಕ್ಷೆ. ಇನ್ನು IPC ಸೆಕ್ಷನ್ 143 ಕಾನೂನು ಬಾಹಿರವಾಗಿ ಗುಂಪುಗೂಡೋದು. ಇವರೆಲ್ಲ ಸೇರ್ಕೊಂಡಿದ್ರಲ್ಲ, ಸೇರ್ಕೊಂಡು ಮಾಡಿದ್ದೇನಿದು ಇವರು, ಆ ರೀತಿ ಆದರೆ 6 ತಿಂಗಳ ಕಾಲ ಶಿಕ್ಷೆ ಇದೆ. ಎಲ್ಲ ಸೇರಿಸ್ಬಿಟ್ರೆ ಎಷ್ಟಾಗುತ್ತೆ ಯೋಚನೆ ಮಾಡಿ. ಇದೆಲ್ಲ ಸೇರ್ತು ಅಂತಂದರೆ ಶಿಕ್ಷೆಯ ಪ್ರಮಾಣ ದೊಡ್ಡದಾದರೂ ಕೂಡ ಆಶ್ಚರ್ಯ ಇಲ್ಲ. IPC ಸೆಕ್ಷನ್ 148, 149 ಮಾರಕಾಸ್ತ್ರಗಳಿಂದ ವ್ಯಕ್ತಿಯ ಮೇಲೆ ದಾಳಿ ಮಾಡೋದು. ಮಾರಕಾಸ್ತ್ರಗಳಿಂದ ಇಲ್ಲಿ ವ್ಯಕ್ತಿಯ ಮೇಲೆ ದಾಳಿ ಆಗಿದೆ. ಈ ಕೃತ್ಯ ಸಾಬೀತಾದರೆ 3 ವರ್ಷಗಳ ಸೆರೆವಾಸ, 3 ವರ್ಷ ಜೈಲಲ್ಲಿರಬೇಕು. ಈ ಕೃತ್ಯ ಸಾಬೀತಾದರೆ ವ್ಯಕ್ತಿಗೆ ಜೀವ ಬೆದರಿಕೆ ಒಡ್ಡೋದು IPC ಸೆಕ್ಷನ್ 506 ಜೀವ ಬೆದರಿಕೆ ಒಡ್ಡೋದಲ್ಲ, ಇಲ್ಲಿ ಜೀವನೇ ತೆಗೆದಾಗಿದೆ. ಜೀವ ಬೆದರಿಕೆ ಒಡ್ಡಿದ್ದು ಸಾಬೀತಾದರೆ 2 ವರ್ಷದಿಂದ 7 ವರ್ಷ ಸೆರೆವಾಸ. IPC ಸೆಕ್ಷನ್ 506. IPC ಸೆಕ್ಷನ್ 109 ಕೊಲೆ ಕೃತ್ಯಕ್ಕೆ ಪ್ರಚೋದನೆ ನೀಡೋದು. ಇವರೆಲ್ಲ ಗುಂಪು ಕೂಡಿದ್ರಲ್ಲ,
ಅವ್ರು ಯಾವುದಕ್ಕೆ ಸೇರಿದ್ರೆ ಭಜನೆ ಮಾಡ್ತಾ ಇದ್ರು ಅವರು? ಪ್ರಚೋದನೆಯೇ ಇದು. ಇನ್ನು IPC ಸೆಕ್ಷನ್ 109 ಪ್ರಚೋದನೆಯಿಂದಾದ ಕೃತ್ಯಕ್ಕೆ ಸಮಾನವಾದಂಥ ಶಿಕ್ಷೆಯನ್ನು ಕೂಡ ನೀಡಬಹುದು.